ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ಡೇ ಇನ್ ಮೈ ಲೈಫ್. ಇವತ್ತು ನಾನು ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ತುಂಬ ಕೆಲಸ ಇದೆ, ಸೊ ಅದು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇವಾಗ ನಾನು ನಮ್ಮ ಮಮ್ಮಿ ಆಚೆ ಹೋಗ್ತಾ ಇದ್ದೀವಿ. ನನಗೊಂದು ಶೂಟ್ ಇತ್ತು ಇವತ್ತು, ಸೊ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನನಗಂತೂ ನಿದ್ದೆ ಕರೆಕ್ಟಾಗಿ ಆಗಿಲ್ಲ. ನಿನ್ನೆ ನೈಟು ಲೇಟಾಗೆ ಮಲಗಿದ ಕಾರಣದಿಂದ ನಿದ್ದೆ ಕರೆಕ್ಟಾಗಿ ಆಗಿಲ್ಲ. ಆದರೂ ಆಟೋದಲ್ಲೇ ನಿದ್ದೆ ಮಾಡೋಣ ಅಂದ್ಕೊಂಡೆ, ಬಟ್ ಸ್ಟಿಲ್ ಆಗಲಿಲ್ಲ, ಏನೂ ಮಾಡೋದಕ್ಕಾಗಲ್ಲ. ಹೋಗ್ತಾ ಹಂಗೆ ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಹೋಟೆಲ್ ಕಾಣಿಸ್ತು ನಿಯರ್ ಬೈ ನಾವು ಹೋಗೋ ರೋಡಲ್ಲಿ. ಸೊ ಅಲ್ಲಿ ಇಡ್ಲಿ ವಡೆ ತೊಗೊಂಡು ತಿಂದ್ವಿ. ಯೂಶ್ವಲಿ ನನಗೆ ಇಡ್ಲಿ ಇಷ್ಟ ಆಗಲ್ಲ, ಬಟ್ ಸ್ಟಿಲ್ ಮಾರ್ನಿಂಗ್ ಜಾಸ್ತಿ ಹೆವಿ ಫುಡ್ ಯಾವುದು ತಿನ್ನೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಇಡ್ಲಿನೇ ಹೇಳಿದೆ. ಬಿಕಾಸ್ ನನಗೆ ಮಾರ್ನಿಂಗ್ ಟೈಮ್ ತಿಂದೂ ರೂಢಿ ಇಲ್ಲ, ಬಟ್ ಸ್ಟಿಲ್ ಇವತ್ತು ಸ್ವಲ್ಪ ಎನರ್ಜಿ ಬೇಕು ಅಂದ್ಬಿಟ್ಟು ತಿನ್ನೋದಕ್ಕೆ ಅಂತ ಬಂದೆ. ಈಗ ನಾನು ಲೊಕೇಶನ್ ರೀಚ್ ಆಗಿ ಮೇಕಪ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಮೇಕಪ್ ಆರ್ಟಿಸ್ಟು ಸ್ಯಾರಿನ ರೆಡಿ ಮಾಡ್ತಿದ್ದಾರೆ. ಸೊ ನಾನು ವೆಯ್ಟ್ ಮಾಡ್ತಿದ್ದೀನಿ. ನೋಡ್ತಿದ್ದೀರಲ್ಲ ನೀವು, ಮೇಕಪ್ ಎಲ್ಲ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಅರ್ಧ ಕಂಪ್ಲೀಟ್ ಆಗಿದೆ, ಇನ್ನು ಅರ್ಧ ಮಾಡಬೇಕು. ನಮ್ಮ ಮಮ್ಮಿ ಪಾಪ ಒಬ್ಬರೇ ಕೂತ್ಕೊಂಡು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ನಾನು ಮೇಕಪ್ ಮಾಡಿಸ್ಕೊತಿದ್ದೆ. ಇದೇಂದಿಗೆ ಮೇಕಪ್ ಮಾಡಿಸ್ಕೊತಿದ್ದೀನಿ, ಏನು ಶೂಟ್ ಅಂತ ಹೋಗ್ತಾ ಹೇಳ್ತೀನಿ. ನನಗೆ ಇವತ್ತು ಒಂದು ಸ್ಪೆಷಲ್ ಲುಕ್ಕಲ್ಲಿ ಶೂಟ್ ಮಾಡಿಸೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಇವತ್ತು ಎಷ್ಟು ಕಾಸ್ಟ್ಯೂಮ್ಸಲ್ಲಿ ಔಟ್ಫಿಟ್ಟಲ್ಲಿ ಶೂಟ್ ಇದೆ ಅಂತ ಅಂದರೆ ಕೇಳಿ ಶಾಕ್ ಆಗ್ತೀರಾ. ಆದರೂ ಇವತ್ತು ಮಾಡಲೇಬೇಕು. ನಾನು ಪೋರ್ಟ್ಫೋಲಿಯೋ ಶೂಟ್ ಮಾಡಿಸ್ತಿದ್ದೆ, ನನಗೆ ಪರ್ಸ್ನಲ್ಲಾಗಿ ಬೇಕಿತ್ತು. ಸೊ ಅದಕ್ಕೋಸ್ಕರ ಒಂದು 10 to 15 ಔಟ್ಫಿಟ್ ಇದೆ. ಅದಷ್ಟು ನಾನು ಇವತ್ತು ಮಾಡ್ತೀನ ಅನ್ನೋದೇ ಡೌಟು. ತುಂಬ ಎನರ್ಜಿ ಬೇಕಾಗುತ್ತೆ. ಸೊ ಅದಕ್ಕೆ ನಾನು ಬಿಫೋರೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದುಬಿಟ್ಟೆ. ಬಿಕಾಸ್ ನಾನು ಈ ಶೂಟ್ ಮುಗಿಸಿ ಆದಮೇಲೆ ಮತ್ತೆ ತಿನ್ನೋಣ ಅನ್ನೋ ಪ್ಲ್ಯಾನಲ್ಲಿ ಬೆಳಗ್ಗೆನೇ ತಿನ್ಕೊಂಡು ಬಂದಿದ್ದೀನಿ. ಆ್ಯಂಡ್ ನಿಮಗೆ ಎಲ್ಲ ಔಟ್ಫಿಟಲ್ಲೂ ನಾನು ತೋರಿಸಲ್ಲ, ಎಷ್ಟೆಷ್ಟು ಆಗುತ್ತೋ ಅಷ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಎಲ್ಲ ಟ್ರೈ ಮಾಡೋದಕ್ಕಾಗಲ್ಲ. ಈಗ ಮೇಕಪ್ ಕಂಪ್ಲೀಟಾಗಿ ಆಯಿತು. ಈಗ ಹೇರ್ ಸ್ಟೈಲ್ ಮಾಡ್ತಿದ್ದಾರೆ. ಸೊ ಒಂದೊಂದಕ್ಕೂ ಒಂದೊಂದು ಥರ ಹೇರ್ ಸ್ಟೈಲ್ ಮಾಡಬೇಕಾಗತ್ತೆ ಇವತ್ತು ಇವರು. ನನಗೆಷ್ಟು ಟಯರ್ಡ್ ಆಗುತ್ತೋ ಪಾಪ ಮೇಕಪ್ ಆರ್ಟಿಸ್ಟಿಗೂ ಅಷ್ಟೇ ಟಯರ್ಡ್ ಆಗುತ್ತೆ ಅಂತ ಅನಿಸುತ್ತೆ. ಬಿಕಾಸ್ ಒಂದೊಂದು ಔಟ್ಫಿಟ್ಟಿಗೂ ಡಿಫ್ರೆಂಟ್ ಹೇರ್ ಸ್ಟೈಲ್ ಆ್ಯಂಡ್ ಮೇಕಪ್ಪು ಅಷ್ಟೇ ಎಲ್ಲದಕ್ಕೂ ಸೂಟ್ ಆಗೋ ಥರನೇ ಮೇಕಪ್ ಮಾಡೋದಕ್ಕಾಗಲ್ಲ. ಅವಾಗ ಚೇಂಜ್ ಮಾಡೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಮಾಡಬೇಕಾಗತ್ತೆ. ನಾನು ಶೂಟ್ ಮಾಡೋ ಅಂಥ ಪ್ಲೇಸ್ ಹಿಂಗಿದೆ. ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಫೈನಲಿ ನಾನು ರೆಡಿ ಆದೆ. ನಾನು ಸ್ಯಾರಿಲಿ ಹಿಂಗೆ ಕಾಣಿಸ್ತಿದ್ದೀನಿ. ಫಸ್ಟ್ ನಾನು ಟ್ರೆಡಿಷ್ನಲ್ಲಿಂದನೇ ಹೋಗೋಣ ಅಂದ್ಬಿಟ್ಟು ಟ್ರೆಡಿಷ್ನಲ್ಲಾಗಿ ರೆಡಿ ಆದೆ. ಆಮೇಲೆ ನಾರ್ಮಲ್ಲಾಗೆ ಮಾಡರ್ನ್ ಔಟ್ಫಿಟ್ ಎಲ್ಲ ಬೇಗ ಮುಗಿಯುತ್ತೆ. ಫಸ್ಟು ಟ್ರೆಡಿಷ್ನಲ್ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಸ್ಟಾರ್ಟಿಂಗು ಟ್ರೆಡಿಷ್ನಲನ್ನೇ ಚೂಸ್ ಮಾಡಿದೆ. ನೋಡ್ತಿದ್ದೀರಲ್ಲ ನಾನು ಅಲ್ಲಿ ಫೋಟೋ ಪೋಸಸ್ ಕೊಡ್ತಿರೋದು ಹೆಂಗಿದೆ ಅಂತ. ಐ ಥಿಂಕ್ ನನಗೆ ತುಂಬ ಇಷ್ಟ ಆಯಿತು. ಇದು ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಈ ಸ್ಯಾರಿ ಔಟ್ಫಿಟ್ಟು ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಬ್ಲೌಸ್ ನಂದೆ, ಮಮ್ಮಿದು ಸ್ಯಾರಿ, ಬಟ್ ಮ್ಯಾಚ್ ಮಾಡಿ ಸೆಲೆಕ್ಟ್ ಮಾಡಿದೆ ನಾನು. ಬಟ್ ಚೆನ್ನಾಗಿ ಕಾಣಿಸ್ತಿತ್ತು. ಆ ಮೇಕಪ್ಪಿಗೂ ಹೇರ್ ಸ್ಟೈಲ್ಗೂ ಬ್ಲೌಸ್ ಸ್ಯಾರಿಗೂ ಮ್ಯಾಚ್ ಆಗ್ತಿತ್ತು. ನಂಗೆ ತುಂಬ ಇಷ್ಟ ಆಯಿತು. ಇದು ಸೆಕೆಂಡ್ ಒಂದು ಸ್ಯಾರಿ, ವೈಟ್ ಸ್ಯಾರಿ, ಕಂಪ್ಲೀಟಾಗೆ ವೈಟ್. ಇದು ಬ್ಲೌಸೂ ವೈಟ್ ಇದೆ ಆ್ಯಂಡ್ ಸ್ಯಾರಿನೂ ವೈಟ್ ಇದೆ. ಫುಲ್ ಸ್ಲೀವ್ ಬ್ಲೌಸು. ಇದಕ್ಕೆ ನಾನು ಫ್ರೀ ಹೇರ್ ಬಿಟ್ಟಿದ್ದೆ. ಹೇರ್ ಸ್ಟೈಲ್ ಏನೂ ಮಾಡಿರಲಿಲ್ಲ, ಜಸ್ಟ್ ಫ್ರೀ ಹೇರ್ ಬಿಟ್ಟಿದ್ದೆ. ಬಿಕಾಸ್ ಈ ವೈಟ್ ಸ್ಯಾರಿ ಪಾರ್ಟಿ ವೇರ್ ಥರ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆ ಥರ ಶೂಟ್ ಮಾಡಿಸ್ತಿದ್ದೆ. ಈಗ ನಾನು ತೋರಿಸ್ತಿರೋದು ಇದೆರಡೇ ಔಟ್ಫಿಟ್ಟದು. ಇನ್ನು ಮಿಕ್ಕಿದ್ದೆಲ್ಲ ನಾನು ಸಸ್ಪೆನ್ಸಲ್ಲಿ ಇಡೋಣ ಅಂದ್ಬಿಟ್ಟು ನಾನು ಅದ್ಯಾವುದೂ ವೀಡಿಯೋ ಮಾಡ್ಕೊಂಡಿಲ್ಲ. ಜಸ್ಟು ಸ್ಯಾರಿದೇನಿದೆಯೋ ಅದನ್ನಷ್ಟೇ ನಾನು ತೋರಿಸ್ತಿರೋದು. ಅದಾದಮೇಲೆ ಇವಾಗ ಸ್ಯಾರಿದೆಲ್ಲ ಕಂಪ್ಲೀಟ್ ಆಯಿತು. ಈಗ ನಾರ್ಮಲ್ ವೆಸ್ಟರ್ನ್ ಮಾಡರ್ನ್ ಔಟ್ಫಿಟ್ಟು. ನಾನು ಇದು ಜಸ್ಟ್ ಹಂಗೆ ನಮ್ಮ ಮಮ್ಮಿ ವೆಯ್ಟ್ ಮಾಡ್ತಿದ್ರು, ಪಾಪ ಅವ್ರನ್ನ ನೋಡೋಕ್ಕಾಗ್ತಿರ್ಲಿಲ್ಲ. ಫೈನಲಿ ಎಲ್ಲ ಶೂಟ್ ಮುಗಿಸ್ಕೊಂಡು ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದೆ ನಾನು. ಸಿಕ್ಕಾಬಟ್ಟೆ
ಟಯರ್ಡ್ ಆಗಿದೆ. ನಾನು ಎಲ್ಲ ಕವರ್ ಮಾಡೋದಕ್ಕಾಗಲಿಲ್ಲ ಬಿಕಾಸ್ ನಾನು ಅಲ್ಲಿ ರೆಡಿಯಾಗಿ ಹೋಗಿ ಪೋಸ್ ಕೊಟ್ಟು ಬರೋದೇ ನನಗೆ ಆಗ್ತಿರ್ಲಿಲ್ಲ. ಇದರಲ್ಲಿ ನಾನು ಏನೂ ಕವರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ವಾಪಸ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ನಾನು ಸುಷ್ಮಾ ಎಲ್ಲ ಆಚೆ ಹೋಗಿದ್ವಿ ಬಿಕಾಸ್ ಅವರು ಏನು ಬಿರಿಯಾನಿ ತಿನ್ನಬೇಕು ಅನ್ನೋ ಪ್ಲ್ಯಾನಲ್ಲಿದ್ದರು. ಸೊ ಅದಕ್ಕೋಸ್ಕರ ಆಚೆ ಹೋಗಿ ತಿನ್ಕೊಂಬರೋಣ ಅಂದ್ಬಿಟ್ಟು ನಾವು ಹೋಗಿದ್ವಿ. ಎಲ್ಲ ಮುಗಿಸ್ಕೊಂಡು ವಾಪಸ್ ಮತ್ತೆ ಮನೆಗೆ ಬಂದ್ವಿ. ಇವಾಗ ನಾನು ಮತ್ತೆ ಬೇಬಿ ಮನೆಗೆ ಹೋಗ್ತಿದ್ದೀನಿ ಬಿಕಾಸ್ ಒಂದು ಬರ್ಡೇ ಪಾರ್ಟಿ ಇದೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಯಾರು ಬರ್ಡೇ ಅಂತ ಹೋಗ್ತಾ ಗೊತ್ತಾಗತ್ತೆ. ವಿಡಿಯೋ ನೋಡ್ತಾ ಇರಿ, ಕಂಟಿನ್ಯೂ ಮಾಡಿ. ಸೊ ಫುಲ್ ಸಿಕ್ಕಾಬಿಟ್ಟೆ ಟಯರ್ಡ್ ಆಗೋಗ್ಬಿಟ್ಟಿದೆ. ಬಟ್ ಸ್ಟಿಲ್ ನಾನು ಹೋಗಲೇಬೇಕು. ನನ್ನ ಬೆಸ್ಟ್ ಫ್ರೆಂಡು ಬರ್ಡೇ ಇರೋದ್ರಿಂದ ನಾನು ಹೋಗಲೇಬೇಕಾಗತ್ತೆ. ಸೊ ಹೋಗೋಣ, ಲೆಟ್ಸ್ ಗೋ. ಹಾಯ್ ಚಿನ್ನ, ಏನು ಫುಲ್ ಮಿಂಚಿಂಗು? ಏನು ಸ್ಪೆಷಲ್? ವಾಟ್ ಸ್ಪೆಷಲ್? ಕಮೆಂಟ್ ಮಾಡಿ ಏನು ಸ್ಪೆಷಲ್ ಅಂತ. ಪ್ಲೀಸ್ ಗೆಸ್ ಮಾಡಿ ಗಾಯ್ಸ್ ಏನು ಸ್ಪೆಷಲ್ ಅಂತ. ಇದು ಫುಲ್ಲು ಬಾಂಬಾಗಿ ರೆಡಿ ಆಗ್ತಾವ್ರೆ ಗಾಯ್ಸ್. ಎಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ. ಗರ್ಲ್ಸ್ ಎಲ್ಲಿ ಹೋಗ್ತಾ ಇದ್ದೀರಾ? ಹೇಳ್ರಮ್ಮ, ಹೇಳಿ. ಹೇಳೋದಲ್ಲ, ಗೆಸ್ ಮಾಡಿ ಅಂತನಾ? ಅದು ಇಲ್ಲ, ಹತ್ರ ಇಟ್ಕೋ. ಇಲ್ಲೇ ಇಟ್ಕೋ. ಫಸ್ಟ್ ಅನ್ಸು ಚಿನ್ನ. ಗೊಂಬೆ ಗೊಂಬೆ. ಫೈನಲಿ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೊರಟೆ. ಮನೆಗೆ ಹೋಗೋ ಟೈಮಲ್ಲಿ ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು. ಆದರೂ ಆ ಮಳೆಯಲ್ಲೇ ಸ್ವಲ್ಪ ಒಳ್ಳೆ ವೈಬ್ ಇತ್ತು, ಹಂಗೆ ಹೋದ್ವಿ. ಸೊ ಇವತ್ತಿನ ಡೇ ಇನ್ ಮೈ ಲೈಫ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನನಗಂತೂ ಸಿಕ್ಕಾಬಟ್ಟೆ ಟಯರ್ಡ್ ಆಗೋಗಿದೆ ಇವತ್ತು. ಹೋಗಿ ಬೇಗ ಮಲ್ಕೋಬೇಕು. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.